ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಹಲೋ ಹೇಳಮ್ಮ. ಅಲ ಅಣ್ಣ ಹೇಳಮ್ಮ. ಅಯ್ಯೋ ಅಣ್ಣ ನೋಡಣ ನಿಮ್ ಮನೆ ಚಮೇಲಿ ಛತ್ರುಗಳೆಲ್ಲ ಬರೋಕಿಲ್ಲ ಅಂತ ಅವ್ರ ಛತ್ರಕ್ಕೆ ಅದೇನು ವಸಿ ಕೇಳೋಣ ವಸಿ. ಏನೋ ಬರೋ ಅಂತ ಹೇಳ್ತಾವ್ರ. ಓ ಅಣ್ಣ ಬರೋಕಿಲ್ಲ ಅಂತ ಏನೋ ಗಾನ ಆಡ್ತಾವ್ರೆ. ಫೋನು ಸ್ವಲ್ಪ ಸ್ಪೀಕರ್ ಅಲ್ಲ ಹಾಕಮ್ಮ. ಆ ಸ್ಪೀಕರ್ ಅಲ್ಲಿ ಹಾಕಮ್ಮ ಫೋನು. ಸ್ಪೀಕರ್ನಾಗ ಅದ್ಯಾತ್ರ ಹಾಕ್ಲಾ. ಆಮಮ್ಮ ಹಾಕಾಯ್ತು. ಹೇ ಐಶ್ವರ್ಯ ಬರಲ್ಲ ಅಂತ ಹೇಳ್ತಾ ಇದ್ಯಾ? ಯಾಕೆ ಏನಾಯ್ತು? ಕೊಬ್ಬ ನೋಡೋ, ನಿನ್ನಿಂದ ನಾನು ಗೇಟ್ ಮೇಲೆ ಏಟ್ ಬೀಳ್ತಾ ಇದೆ. ಅವಮಾನದಿಂದ ತಲೆ ತೆಗೆಸ್ಕೊಂಡು ನಿಂತ್ಕೊಂಡಿದ್ದೀನಿ. ಬೇಗ ಹೊರಟು ಬಂದ್ರೆ ಸರಿ, ಇಲ್ಲಾಂದ್ರೆ ಚೆನ್ನಾಗಿರೋದ್ರ ಹೇಳ್ತಾ ಇದ್ದೀನಿ. ಸರಿ ಅಣ್ಣ ಬರ್ತೀನಿ. ಏಯ್ ಇನ್ನು 10 ನಿಮಿಷದಲ್ಲಿ ಇಲ್ಲಿ ಇರ್ಬೇಕು. ಅಣ್ಣ ಅಣ್ಣ ಕಟ್ಟಾಯ್ತು ಕಣವ. ಕಟ್ ಮಾಡುದೆ ಹೇಳ್ಬೇಕಾದವ್ರಲ್ಲ ಹೇಳಟ್ಟಲ್ಲ ಶಾಂಕ್ತಿದೆ ಬಂದ್ರಲ್ವೇ ತೀರ್ಥ. ನಾ ಕಾರ್ನಾಗ ಹೋಗಿ ಕುಂತಿರ್ತೀನಿ, ಬೀರ್ಬರ್ನೆ ಬನ್ರಿ. ಏನೇ ವಾಸನೆ ನೋಡ್ತಾ ಇದ್ಯಾ? ನನ್ ಗಂಡ ಮಲ್ಲೇಶ್ವರದಿಂದ ತಂದ ಸೆಂಟ್ ಹೊಡ್ಕೊಂಡ್ ಬಂದಿವ್ನ ಕಣ. ನಿಂತಾರು ಸ್ನಾನ ಮಾಡದೆ ಬಂದಿಲ್ಲ. ಅವಾಗ ಬಂದ್ಬಿಟ್ಲು ಗುಂಡು ಬದ್ನೆಕಾಯಿ. ಐಶು ಬೇಬಿ, ಏಯ್ ಹೋಗೋ. ಐಶು ಬೇಬಿ ಬೇಗ ಬಾ. ನಡಿಯಲೇ ಮುದೇವಿ. ಥು. ಆ ಸಮಯದಲ್ಲಿ ನೀವೇ ಬಂದು ಯಾರು ಗೊತ್ತಿರದಂಗೆ ಅಚ್ಚುಕಟ್ಟಾಗಿ ಯಾವ ಬಿಡ್ಬೇಕೋ ಆ ಬೆಟ್ಟನ ನೀವೇ ಹೊತ್ಕೊಂಡ್ಬಿಡಿ. ಸರಿ ಲೇಟ್ ಆಗ್ತಿದೆ, ನಡೀರಿ ನಾವು ಹೊರಡೋಣ. ಅಕ್ಕ ಒಂದು ನಿಮಿಷ, ನಂಗೆ ಯಾಕೋ ಆಡಿಟರ್ ಮೇಲೆ ಡೌಟ್ ಬರ್ತಿದೆ. ಒಂದ್ಸಲ ಹೋಗಿ ನೋಡ್ಕೊಂಡು ಬಂದ್ಬಿಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಮೇಡಮ್ ಅಕೌಂಟ್ಸ್ ನೋಡ್ತಿದ್ದೆ ಮೇಡಮ್. ಅಜ್ಜಿ ರೂಮಲ್ಲಿ ನಿಂತ್ಕೊಂಡು ಯಾವ ಅಕೌಂಟ್ಸ್ ನೋಡ್ತಾ ಇದ್ದೀರಾ? ಮೇಡಮ್ ಅಲ್ಲೇ ಕೂತ್ಕೊಂಡಿದ್ದೆ, ಅಲ್ಲಿ ಗಾಳಿ ಇರಲಿಲ್ಲ. ಇಲ್ಲಿ ಎಸಿ ಇತ್ತಲ್ಲ ಅದಕ್ಕೆ ಬಂದೆ. ಇದ್ರಲ್ಲಿ ತಪ್ಪೇನಿದೆ ಮೇಡಮ್? ಸಿಸ್ಟರ್ ಬಂದ್ರಾ? ಬನ್ನಿ. ನಿಮ್ ಕೆಲ್ಸ ಏನು? ಅಜ್ಜಿ ನೋಡ್ಕೊಳ್ಳೋ ತಾನೇ ನಿಮ್ಮನ್ನ ಇಲ್ಲಿ ಇರ್ಸಿರೋದು. ಅದನ್ನ ಬಿಟ್ಟು ಕಂಡ್ಕೊಂಡನ್ನೆಲ್ಲ ಯಾಕೆ ರೂಮ್ ಒಳಗ್ ಬಿಡ್ತೀರಾ? ಮೇಡಮ್ ಧರ್ಮರಾಜ್ ಸರ್ ನೋಡಕ್ ಹೇಳಿದ್ರಂತ ಇವರೇ ಹೇಳಿದ್ರು. ಏನ್ ಸುಂದ್ರನ ನನ್ ಮಗ ಚೇಟ್ ನಂತಾರನಯ್ಯ. ಇವಳವಳೆ ಮಕ ನೋಡು ಊರಾಗ್ಲೈತೆ ಘೇ ಅಂತ ಗಂಡ ಮುರುಗುತ್ತಾರ. ಅದೇನಂತ ಲೋ ಮಾಡ್ಬಿಟ್ಟ ನನ್ ಮಗ. ಯಪ್ಪ ಯಪ್ಪ. ಅಮ್ಮ ಹೋಗಿ ತಿಂಡಿ ತಿನ್ನೋಗಿ, ಹೋಗಿ ಹೋಗಿ. ಅಕ್ಕ ಬನ್ನಿ, ನೀವು ಒಳಗೋಗಿ. ಒಳಗೇನಿದೆ ಕೆಲಸ ನೋಡೋಗಿ. ಯೋ ಚಿಕ್ಕಪ್ಪ, ಇಷ್ಟು ದಿವಸ ನಮ್ಮ ಮನೇಲಿ ಉಳ್ಕೊಂಡಿದ್ದೆ ತಾನೆ?
ಅಲ್ಲಿ ನಡೆದಿದ್ದ ವಿಷಯನೆಲ್ಲ ನೋಡಿ ತುಂಬಾ ಸಂತೋಷನೂ ಪಟ್ಟಿದ್ದೆ ತಾನೆ? ನನ್ನ ಮೇಲೆ ಪ್ರೀತಿ ಇರೋ ತರ ನಾಟಕ ಮಾಡಿ ಒಳಗೊಳಗೆ ಆನಂದನೂ ಪಡ್ತಾ ಇದ್ದೆ, ಹೌದು ತಾನೆ? ಈಗೇನು ನಮ್ಮನೆ ಹೆಣ್ಮಕ್ಳು ನನಗ್ಯಾರು ಮರ್ಯಾದೆ ಕೊಡೋದಿಲ್ಲ, ನನ್ನ ಹತ್ರ ತುಂಬಾ ಕೀಳಾಗಿ ನಡ್ಕೋತಾರೆ. ಇದನ್ನ ಇಲ್ಲಿರೋರ್ಗೆಲ್ಲ ತಿಳಿಸಿ ಹೇಳಬೇಕು. ಅದೇ ತಾನೇ ನಿನ್ನ ಉದ್ದೇಶ? ಲೋ ಚಿಕ್ಕಪ್ಪ, ನಾನು ಎಲ್ಲಾನು ಗಮನಿಸ್ತಾನೆ ಇದ್ದೀನಿ. ಮನೇಲಿ ನಡೆದಿದ್ದನ್ನ ಅಲ್ಲಿಗೆ ಬಿಟ್ಬಿಡ್ಬೇಕು. ಅದನ್ನ ತಗೊಂಬಂದು ಇಲ್ಲಿ ಹೇಳೋದು, ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹೇಳೋದು, ಅಲ್ಲಿಂದ ನಿಮ್ಮೂರವ್ರಿಗೆಲ್ಲ ಹೇಳೋದು. ಇದನ್ನೆಲ್ಲ ಮಾಡಿದೆ ಅಂತ ಇಟ್ಕೋ. ನೋಡು, ನಾನು ಯಾವಾಗ್ಲೂ ಹಿಂಗೆ ಸಾಧು ತರ ಇರೋದಿಲ್ಲ. ಕೋಪ ಬಂದ್ರೆ ಮನುಷ್ಯನಾಗಿರೋದಿಲ್ಲ. ನಾನು ಸೋದರ ಮಾವನ್ನೇ ಬಿಡೋದಿಲ್ಲ, ಅದು ನಿನಗೂ ಚೆನ್ನಾಗಿ ಗೊತ್ತು ತಾನೆ? ಅಲ್ಲ, ನಾನು ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಒಂದು ಕಾಲದಲ್ಲಿ ನನಗೆ ಏಣಿ ತರ ಇದ್ದವನು ಅವನು. ನೀವೆಲ್ಲ ನಾನು ಬೆಳೆಯೋ ಟೈಮಲ್ಲಿ ಆಡ್ಕೊಂಡು ನಕ್ಕೊಂಡು ಓಡಾಡ್ತಾ ಇದ್ರಿ. ನಾನು ಬೆಳೆಯೋಕ್ ಕಾರಣ ಆದವ್ರಿಗೆ ಆ ಗತಿ ಅಂದ್ರೆ ಇನ್ನು ನಿಮ್ ಗತಿ ಅಲ್ಲ. ಒಂದ್ಸಲ ಯೋಚನೆ ಮಾಡಿ ನೋಡು. ಭಕ್ತ ಕುಮಾರ್ ಅಂತಾರ ಮಣ್ಣಲ್ಲಿ ಹಾಕೊಂಡು ತುಳಿದು ಬಿಡ್ತೀನಿ. ಚಿಕ್ಕಪ್ಪ, ನೀನು ಯಾವ್ದಾದ್ರು ಸಿನಿಮಾ ನೋಡ್ತೀಯಲ್ಲ, ಅದರಲ್ಲಿ ಮೊದಲಿಂದ ವಿರಾಮದ ತನಕ ಒಂದು ಕತೆ ಬರುತ್ತೆ. ಅದನ್ನ ನೋಡ್ಬಿಟ್ಟು ಆಚೆ ಬಂದವರೆಲ್ಲ ಅಯ್ಯೋ ಏನಯ್ಯ ಕತೆ ಹಿಂಗೈತಲ್ಲ ಅಂತ ಮಾತಾಡ್ತಾರೆ. ಆಮೇಲೆ ಮತ್ತೆ ಒಳಗಡೆ ಹೋಗಿ ಕೂತ್ಕೊಂಡು ಸಿನಿಮಾ ನೋಡ್ಬೇಕಾದ್ರೆ ಯಾರು ಊಹೆ ಮಾಡಕ್ಕೆ ಸಾಧ್ಯ ಇಲ್ಲ. ಆ ತರ ನಿರ್ದೇಶಕ ಕಥೆಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಬಿಟ್ಟಿರ್ತಾನೆ. ಅದನ್ನ ನೋಡ್ಬಿಟ್ಟು ಆಚೆ ಒಂದು ಪ್ರೇಕ್ಷಕರಿಗೆ ಅವ್ರ ತಲೆ ಎಲ್ಲ ಗಿರ್ 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 ಅಂತ ಇರ್ತದೆ. ಏನ್ ಗುರು ಸಿನಿಮಾ ಇದು ಅಂತ ಮಾತಾಡ್ತಾರೆ. ಅದೇ ಸಿನಿಮಾ ಪೂರ್ತಿ ಕತೆ ಅರ್ಥ ಆಗ್ಬೇಕು ಅಂದ್ರೆ ಎರಡನೇ ಭಾಗನೂ ನೋಡ್ಬೇಕು. ಬರೀ ಮೊದಲನೇ ಭಾಗನೇ ನೋಡ್ಕೊಂಡ್ ಬಂದ್ಬಿಟ್ಟು ಈ ತರ ಪಿನ್ನಿಕ್ ಮಾತಾಡೋದಲ್ಲ. ಅರ್ಥ ಆಗಿರುತ್ತೆ ಅನ್ಕೋತೀನಿ. ಹೋಗ್ಬಿಟ್ಟು ತೆಪ್ಪಕ್ಕೆ ಕುತ್ಕೋಬೇಕು. ಮತ್ತೆ ಏನಾದ್ರು ಬಾಯ್ಬಿಟ್ಟೆ ನಾನು ಚಿಕ್ಕಪ್ಪ ಅಂತಾನು ನೋಡೋದಿಲ್ಲ. ಹೋಗು. ಏನಾಯ್ತಣ್ಣ? ನನ್ನ ಮನೇಲೆ ತಿನ್ನೋದು, ನನ್ನ ಮನೇಲೆ ಮಲ್ಗೋದು, ನನ್ನ ಬಗ್ಗೆನೇ ಅವ್ರ ಇವ್ರ ಹತ್ರ ಮಾತಾಡೋದು. ಇಂಥ ನನ್ನ ಮಕ್ಕಳನ್ನೆಲ್ಲ ಸಂಬಂಧಿಕರಿಂದ ಮನೆ ಒಳಗಡೆ ಸೇರಿಸ್ಕೋತೀವಲ್ಲ, ನಮಗ್ ಬುದ್ಧಿ ಇಲ್ಲ ಕಣಯ್ಯ. ಅದೆಲ್ಲ ಬಿಟ್ಟಾಕೋ. ಐಶ್ವರ್ಯ ಬಂದ್ಲಾ? ಏನಯ್ಯ ಹಂಗ ಮಿಕ ಅಂತ ನೋಡ್ತಾ ಇದೆಯಲ್ಲ? ಐಶ್ವರ್ಯ ಬಂದ್ಲಾ? ಇನ್ನೂ ಬಂದಿಲ್ಲ ಅಣ್ಣ. ಏನ ಇನ್ನೂ ಬಂದಿಲ್ವಾ? ಆಗ್ಲೇ ಹೊರಟ್ರು ಅಂತ ಆಡಿಟ್ರ್ ಹೇಳಿದ್ರು ಅಣ್ಣ, ಆದ್ರೆ ಇನ್ನೂ ಬಂದಿಲ್ಲ. ಸರಿ, ಹಂಗೆ ಡ್ರೈವರ್ಗೆ ಮುತ್ತಿಗೆ ಫೋನ್ ಮಾಡಿ ಕೇಳಯ್ಯ. ಹಂಗೆ ಗೋವಿಂದನ್ ಫೋನ್ ಮಾಡಿ ಆಡಿಟ್ರನ್ನ ನೋಡ್ಕೊಳಕ್ ಕೇಳು. ಸರಿ ಅಣ್ಣ. ಇನ್ನೂ ಬಂದಿಲ್ವಾ? ಎಲ್ಲೋ ಹೋಗಿರ್ಬೋದು. ಮಾಮ್, ವಾಟ್ ಹ್ಯಾಪನ್ ಮಾಮ್? ವೈ ಆರ್ ಸ್ಟ್ಯಾಂಡಿಂಗ್ ಹಿಯರ್? ಬಂದ್ರೇನಮ್ಮ? ಬಾ. ಎಲ್ಲಮ್ಮ, ಏನೋ ಸೀರೆ ಉಡ್ಸ್ಕೊಂಡು ರೆಡಿ ಮಾಡ್ಕೊಂಡು ಕರ್ಕೊಂಡ್ಬರ್ತೀನಿ ಅಂತಂದೆ, ಇನ್ನೂ ಬರ್ಲಿಲ್ವಾ? ಅಯ್ಯೋ, ಇಬ್ರು ಸೇರಿ ಒಂಟ್ವಿ ಕಣಣ್ಣ. ಬತ್ತಾ ಇದ್ರು, ಹಿಂದೆ ತಿರುಗಿ ನೋಡಿದ್ರೆ ಕಾಣಲಿಲ್ಲ. ಫೋನ್ ಮಾಡಿ ಕೇಳಿದ್ರೆ ನಾವು ಬತ್ತೀವಿ, ನೀವು ಹೋಗ್ರಿ ಅಂತ ಹೇಳ್ತಾರೆ. ನೀನೇನಮ್ಮ ಒಳ್ಳೆ ಚಾಡಿ ಹೇಳ್ದಂಗೆ ಹೇಳ್ತಾ ಇದ್ಯಾ? ಬರ್ತಾ ಇದಾರೆ ಅಂತ ಹೇಳ್ದಲ್ಲ, ಬರ್ತಾರೆ ಬಿಡು. ಎಲ್ಲಿ ಹೋಗ್ತಾರೆ? ಅವ್ರ ನೆಟ್ಟಿಗಿಲ್ಲ ಬಂದ್ರೆ ಪರವಾಗಿಲ್ಲ, ಹಂಗಿಂದಂಗೆ ಹೊಂಟಾದ್ರೆ ಏನ್ ಮಾಡೋದು ಅಂತ ಹೇಳ್ತಾವನಪ್ಪ. ಅಯ್ಯೋ ಅವ್ವ, ಏನೋ ಈ ತರ ಹೇಳ್ತಾ ಇದ್ಯಾ? ಅಮ್ಮಿಕೊಂಡು ನಿಂತ್ಕೊಳ್ಳ. ನೋ, ಮನೆನಾಗೆ ನೀನ್ ಇದ್ರೇನೆ ಒಂಥರ ಹೆಂಗಸ್ರು, ನೀನ್ ಇಲ್ದೆ ಇದ್ರೆ ಏನೇನ್ ಆಟ ಆಡ್ತಾರೆ ಗೊತ್ತಾ? ಯವ್ವ ಬಾಯ ಅದು ಬೊಂಬೈ. ಸೀರೆ ಉಟ್ಕೊಂಡ್ ಬಾರವ ಅಂತ ನಿನ್ ತಂಗಿ ಹೇಳಿದ್ರೆ ನಾನ್ ಉಟ್ಕೊಳಕಿಲ್ಲ ಅಂತ ಮಕ್ಕದ ಮೇಲೆ ಹೊಡೆದಾಗ ಮಾತಾಡ್ತಾಳೆ. ಒಸಿ ಮಾತಾಡಿದ್ರ ಅವರು ಚಮೇಲಿಗಳು. ನೋಡೋಣ, ನೀನ್ ನೋಡಿದ್ರೆ ಮದ್ವೆ ಆಗ್ಲಿ ಹಂಗ್ ಮಾಡ್ಬಿಡ್ತೀನಿ ಹಿಂಗ್ ಮಾಡ್ಬಿಡ್ತೀನಿ ನೋಡ್ಕೊಳ್ತೀನಿ ಅಂತ್ಯ. ಅದೇನ್ ನೋಡ್ಕೊಳ್ತಿಯಪ್ಪ ಶಿವನ್ಗೆ ಗೊತ್ತು. ಆದ್ರೆ ಒಂದ್ ದಿವಸ ಹೇಳ್ತೀನಿ ಕಣಣ್ಣ, ಈ ಝಾನ್ಸಿ ರಾಣಿಗೂ ತಾಳ್ಮೆ ಒಂದ್ ಮಟ್ಟಕ್ಕಿರ್ತದೆ.
ಅದ್ ಮೀರ್ ಹೋಯ್ತು ಅಂತ ಇಟ್ಕ ಮಕ ಮುತಿ ಯಾರು ಎತ್ತ ಏನು ನೋಡಕ್ಕಿಲ್ಲ ಇಳಿಸ್ಬಿಟ್ಟು ಹೋಯ್ತಾ ಇರೋದಯ್ಯ. ಏಯ್ ಯಾರ ಹತ್ರ ಹೇಳ್ತಾ ಇದ್ಯಾ ಮಾತು? ಮೌ, ಏನಮ್ಮ ನಿಂದು? ಕಲ್ಯಾಣ ಮಂಟಪಕ್ಕೆ ಬಾ. ಯಾರೋ ಇವನು? ಏ ಯು ಮ್ಯಾನ್, ಕಮ್ ಕಮ್, ವೆಲ್ಕಮ್ ಮ್ಯಾನ್. ಏಯ್ ಇವನ್ ಯಾರಯ್ಯ? ಮಾಮ ಈಸ್ ಮಿಸ್ಟರ್ MK ನಲ್ಕೆ. ನಲ್ಕೆ ಯಾವ್ದ್ಲ ಇದು? ನಲ್ಕೆ ಮೇಲ್ಕೆ ಕೆಳ್ಕೆ ಅಂತ ಅವ LK ಮೇಲ್ಕೆ ಕಲ್ಕೆ ಅಲ್ಲ, MK ನಲ್ಕೆ. ಯಾವ್ಕೇನೋ ಬೈ ದ ವೇ ಈಸ್ ಮೈ ಕಾಲೇಜ್ ಸೂಪರ್ ಸೀನಿಯರ್ ಅಂಡ್ ಇವತ್ತು ನಮ್ಮ ಮದುವೆಲಿ ಇವ್ರದೇ ಆರ್ಕೆಸ್ಟ್ರಾ. ಓ ಹಂಗೆ. ಮಮ್ಮ ಇವ್ರ ಔಟ್ಲುಕ್ ನ ನೋಡಿ ಸಾಧಾರಣ ವ್ಯಕ್ತಿ ಅಂತ ಅನ್ಕೋಬೇಡಿ ಮಮ್ಮ. ಹಿ ಹ್ಯಾವ್ ಬಂಡಲ್ ಆಫ್ ನಾಲೆಜ್ ಅಂಡ್ ಟ್ಯಾಲೆಂಟ್. ಇವರು ಸಂಗೀತದ ವಿದ್ವಾಂಸರು, ಸಂಗೀತದ ಸಾಯಬ. ಏನ ಸಂಗೀತ ಸಾಹೇಬನ? ಹೌದು ಸರ್. ನಿಮ್ಗೆ ಸಂಗೀತದಲ್ಲಿ ಎಷ್ಟು ಸ್ವರಗಳಿವೆ ಅಂತ ಗೊತ್ತಾ? ಏಯ್ ನನಗ್ ಜ್ವರ ಗಿರ ಏನಿಲ್ಲ, ಚೆನ್ನಾಗೇ ಇದ್ದೀನಿ. ಜ್ವರ ಅಲ್ಲ ಸರ್, ಸ್ವರ. ಸ್ವರ ಕಲ್ತ್ಕೊಂಡು ನಾನೇನ್ ಮಾಡ್ಲಿ? ಮನುಷ್ಯನಾಗಿ ಹುಟ್ಟಿದ್ಮೇಲೆ ಸಂಗೀತ ಜ್ಞಾನ ಇರ್ಬೇಕು ಸರ್. ಸಂಗೀತ ಜ್ಞಾನ ಇಲ್ಲ ಅಂತಂದ್ರೆ ಅವನೊಬ್ಬ ಪ್ರಾಣಿ. ಮನುಷ್ಯನ್ಗೂ ರಿದಮ್ ಸೆನ್ಸ್ ಇರ್ಬೇಕು ಸರ್, ಇರ್ಬೇಕು. ಮೊದ್ಲು 7 ಸ್ವರ ಇತ್ತು. ನಾನ್ ಕೂತ್ಕೊಂಡು ಲೆಕ್ಕ ಹಾಕಿ ಎಲ್ಲಾನು ಕೂಡ ಈಗ 34 ಸ್ವರ ಕಂಡು ಹಿಡ್ಬಿಟ್ಟಿದ್ದೀನಿ. ಅದಕ್ಕೆ ನನ್ನ ಸಂಗೀತ ಸಾಹೇಬ ಅಂತಾರೆ. ಅಲ್ಲ ಸರ್, ನನ್ನ ಬಗ್ಗೆ ನಾನೇ ಹೋಗ್ಲಿಕ್ಕಬಾರ್ದಲ್ವೇ? ಆದ್ರೆ ನಿಮ್ ಮುಂದೆ ಹೇಳ್ತಾ ಇದ್ದೀನಿ, ನನ್ನ ಹೆಸರು MK ನಲ್ಕೆ. ಬಾ ಕೆಳ್ಕೆ ಕೆಳ್ಕೆ ಕೆಳ್ಕೆ. ಹಾಗಾದ್ರೆ ನೀವು ಕಾರಲ್ಲಿ ಹೋಗ್ಬೇಕಾದ್ರೆ FM ಕೇಳ್ತಿರಲ್ವಾ? ಏಯ್ ನನಗೆ ಕಾರಲ್ಲಿ ಹೋಗ್ಬೇಕಾರೆ ನಿನ್ನ ಕಾಲದ ಹಾಡುಗಳು ಕೇಳಕ್ ಇಷ್ಟ ಇಲ್ಲಪ್ಪ. ಹೋ ಮೈ ಗಾಡ್, ಮ್ಯೂಸಿಕ್ ನ ಎಂಜಾಯ್ ಮಾಡ್ತಾರಲ್ಲ, ನನ್ನ ಪ್ರಕಾರ ವೇಸ್ಟ್ ಬಾಡಿ. ನೆಕ್ಸ್ಟ್ ಟೈಮ್ ಇಂದ ಮಿಸ್ ಮಾಡ್ದೆ ಕೇಳಿ. ನೀವು ಕೇಳೋ ಎಲ್ಲ ಟ್ಯೂನು ನಾನೇ ಕಂಪೋಸ್ ಮಾಡಿದ್ದು. ಎಲ್ಲ ಸೂಪರ್ ಡೂಪರ್ ಹಿಟ್ ಆಗಿ ಓಡ್ತಾ ಇದೆ. ಏನ ಓಡ್ತಾ ಇದೀವ? ಎಲ್ಲಿ ಓಡ್ತಾ ಇದೆ? ಸಾರಿ ಹಾಡ್ತಾ ಇದೆ. ಕನ್ನಡದಲ್ಲಿರೋ ಎಲ್ಲ ಸಾಂಗ್ನು ನಾನೇ ಕಂಪೋಸ್ ಮಾಡಿರೋದು. ಹೌದು ಮಾಮ್ಸ್, ನಾಟ್ ಓನ್ಲಿ ಇನ್ ಕನ್ನಡ, ಈಗೀಗ ಫೇಮಸ್ ಆಗ್ತಿದ್ಯಲ್ಲ ಅದೇ ಕೈನ ಹಿಂಗೆ ಹಿಂಗೆ ತಿರ್ಗಿಸ್ಕೊಂಡು, ಅದೇ ಮರಾಠಿ ಸಾಂಗು ಮಮ್ಮ. ಹೋಗಿ ನಿಮ್ಗೆ ಹೇಳ್ತಾ ಇದ್ದೀರಲ್ಲ ಮಮ್ಮ, ನಿಮ್ಗೆ ಗೊತ್ತಿಲ್ಲ ಆದ್ರೂ ನಿಮ್ಗೆ ಗೊತ್ತಿದೆ ಅನ್ನೋ ತರ ರಿಯಾಕ್ಷನ್ ಕೊಡ್ತಾ ಇದ್ದೀರಾ. ಮಮ್ಮ ಬೈದವೆ, ಅದೇ ನಮ್ ಕೀರ್ತಿ ಮಮ್ಮ ಇದಾರಲ್ಲ, ಆಗಾಗ ಅವರು ರೀಲ್ಸ್ ಅಲ್ಲಿ ನೋಡ್ತಾ ಇರ್ತಾರೆ. ಅದನ್ನೆಲ್ಲ ಕಂಪೋಸ್ ಮಾಡಿದ್ದು ಇವ್ರೇ. ಹೌದು ಸರ್, ನಾನು ಒಂದ್ಸಲ ಜರ್ಮನ್ಗೆ ಹೋಗಿದ್ನ. ಆ ಜರ್ಮನ್ಗೆ ಹೋಗಿರ್ಬೇಕಾದ್ರೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಟೆರೇಸ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಅಲ್ಲೊಬ್ಬ ನನ್ನ ಫ್ರೆಂಡ್ ಮಾಲಿ ಅಂತಿದ್ದಾನೆ. ಅವನು ನನ್ನ ಹೆಸರು ಹೇಳ್ಬಿಟ್ಟು ಒಂದ್ ಟ್ಯೂನ್ ಹಾಕು ನೋಡ್ತೀನಿ ಅಂತ ಅಂದ. ಎಲ್ರಿಗೂ ಎಣ್ಣೆ ಹೊಡೆದ್ಮೇಲೆ ಕಿಕ್ ಬಂದ್ರೆ ನನಗ್ ಸವಾಲ್ ಹಾಕಿದ್ರೆ ಕಿಕ್ ಹತ್ಬಿಡುತ್ತೆ. ಅಲ್ಲೇ ಕೂತ್ಕೊಂಡು ಸಾಂಗ್ ಕಂಪೋಸ್ ಮಾಡ್ತೀನಿ ಸರ್. ಯಾ ಮಮ್ಮ. ಆಗ್ಲೇ ಸರ್ ಟ್ಯೂನು ಜರಿ ತರ ಹರಿದು ಬಿಡ್ತು. ಏನ್ ಹರಿದು ಬಿಡ್ತು? ಸಂಗೀತ ಸರ್, ಸಂಗೀತ. ಸರಿ ಹೋಯ್ತು. ಹಾಲಿ ಮಾಲಿ ಕಾಲಿ ಅಂತ ಲೈನ್ ಆಗಿ ಹರಿತಾಯ್ತು ಸರ್. ಆದ್ರೆ ಪಕ್ಕು ಟೆರೆಸ್ ಅಲ್ಲಿ ಕೂತ್ಕೊಂಡು ಒಬ್ಬ ಕದ್ಬಿಟ್ಟು ಟ್ಯೂನ್ ಮಾಡಿ ಮಾರ್ಬಿಟ್ಟ ಸರ್. ಈಗ ಅದು ನಂಬರ್ 1 ಸಾಂಗ್ ಆಗ್ಬಿಡ್ತು. ಅದೇ ಸರ್ ಇದು. ಯಾಕೆ ಅವನ ಕೇಸ್ ಹಾಕ್ಲಿಲ್ವಾ? ಅಯ್ಯೋ, ಅದೆಲ್ಲ ಮಾಡಿಕ್ಕಾಗತ್ತಾ ಬಿಡಿ ಸರ್. ಅವ್ ನನ್ನಿಂದ ಏನು ಕದ್ದಿರೋದು ಒಂದೇ 1 ಸಾಂಗ್ ಅಷ್ಟೇ ತಾನೆ. ನನ್ನ ಹತ್ರ ಅಂತ 1000 ಟ್ಯೂನ್ ಇದೆ ಸರ್. ಬೇಕಿದ್ರೆ ಫುಟ್ಪಾತ್ ಕಡೆ ನಿಂತದಲ್ಲೇ ಟ್ಯೂನ್ ಹಾಕ್ಬಿಡ್ತೀನಿ ಸರ್. ಹೆಂಗೆ ಮಾಮ್ಸ್, ಹೆಂಗೆ? ಹಿ ಹ್ಯಾವ್ ಸೋ ಮಚ್ ಆಫ್ ಟ್ಯಾಲೆಂಟ್ ಮಾಮ್, ಟ್ಯಾಲೆಂಟ್. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ಬೇಕಾ? ಧರ್ಮರಾಜ್. ಓ ಧರ್ಮಣ್ಣ, ಧರ್ಮರಾಜ್. ದರ 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 ಧರ್ಮಣ್ಣ, ವರ 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 ಕೊಡಣ್ಣ, ರರ 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 ರಾಜಾದಿ ರಾಜಣ್ಣ. ಡಿಂಗ್ ಚಾಕ್ ಡಿಗ್ ಡಿಗ್ ಚಾಕ್, ಡಿಂಗ್ ಚಾಕ್ ಡಿಗ್ ಡಿಗ್ ಚಾಕ್, ಡಿಂಗ್.
ಧರ 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 ಧರ್ಮಣ್ಣ ವರ 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 ಕೊಡಣ್ಣ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ ಜಿ ಆಯ್ತು ನಿಲ್ಸ್ರಯ್ಯ ಜಿಂಗ್ ಚಾಕ್ ಅಂತ ನಿನ್ ಮಕ ನೋಡು. ಧರ 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 ಧರ್ಮಣ್ಣ ವರ 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 ಕೊಡಣ್ಣ. ಕೊಡ್ಲಾ? ಜೊತೆ ಮದುವೆ ಒಂದು ಮುಗಿಲಿ ಆಮೇಲೆ ಕೊಡೋಣ. ಏಯ್ ಕರ್ಕೊಂಡೋಗ ಅವನ್ನ ಹುಚ್ಚಾಡ್ದಂಗೆ ಆಡ್ತಾನಲ್ಲ, ಕರ್ಕೊಂಡೋಗ. ಸೀನಿಯರ್, ನಿಮ್ಮ ಸ್ವರಗಳ ಟ್ಯಾಲೆಂಟ್ಗೆ ನಮ್ಮ ಮಾಮ್ಸ್ ಫೀದಾ ಆಗ್ಬಿಟ್ಟಿದ್ರ ಮ್ಯಾನ್. ಹಾ, ಇಷ್ಟಕ್ಕೆ ಹೀಗಾದ್ರೆ ಹೆಂಗೆ? ಬೈ ನಿಮ್ ಹುಡುಗರೆಲ್ಲ ಎಲ್ಲಿದ್ದಾರೆ? ಹಾ, ನಮ್ಮ ಹುಡುಗರೆಲ್ಲ ಹೊರಗಡೆ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯು ಡೋಂಟ್ ವರಿ ಮ್ಯಾನ್, ಅವ್ರಿಗೆಲ್ಲ ಫುಲ್ ರಾಯಲ್ ಟ್ರೀಟ್ಮೆಂಟ್ ಇರುತ್ತೆ. ಅಂದಂಗೆ ಅವರು ನಮ್ಮ ಮಧ್ಯದ ಮಾಮ ಯತಿರಾಜ್ ಅಂತ, ಅವ್ರ ಮೇಲೆ ಏನಾದ್ರು ಒಂದು ಟ್ಯೂನ್ ಹಾಕಕ್ಕಾಗತ್ತಾ? Why not? ಹಾ, ಎತ್ತಿ ಕೊಡು ಕತ್ತಿ ಕತ್ತಿ ಕತ್ತಿ, ಇವ್ರ ಕೈಗೆ ಕೊಡು ಕತ್ತಿ. ತೆಗದ್ ಬಿಟ್ಟ ಅಂದ್ರೆ ಮಗನೇ ಹೋಗ ಮುಚ್ಕೊಂಡು. ಸೀನಿಯರ್, ಇಲ್ಲಿ ನಮ್ ಟ್ಯಾಲೆಂಟ್ಗೆ ಬೆಲೆ ಇಲ್ಲ. ಕಮ್ ಆನ್, ಲೆಟ್ಸ್ ಗೋ. ಹಾ, ಮೋಸ್ಟ್ಲಿ ಇವ್ರಿಗೆ ಈ ಟ್ಯೂನ್ ಇಷ್ಟ ಆಗಿಲ್ಲ ಅನ್ಸುತ್ತೆ. ಯತಿ ಏನಮ್ಮ ಹುಚ್ಚ ಆಸ್ಪತ್ರೆ ತಪ್ಪಿಸ್ಕೊಂಡ್ ಬಂದ್ಬಿಟ್ಟವನ? ನಾನೇನೋ ನಿನ್ನ ಮಗನೇ ಹಂಗೆ ಅನ್ಕೊಂಡಿದ್ದೆ. ನಿನ್ನ ಮಗನ ಜೊತೆ ಫ್ರೆಂಡ್ಸು ಹಂಗೇನಾ? ಪಾಪ ಮಾಡ್ಕೋಬೇಡಣ. ಮಗ ಮೊದಲನೇಕಿಂತ ಮದುವೆ ಆಯ್ತದಲ್ಲ, ಏನೋ ಆಸೆ ಪಡ್ತದೆ, ಮಾಡ್ಕೊಳ್ಳಿ ಬಿಡು. ಏನ್ ಆಸೆ ಪಟ್ಟ ಮೀಸೆ ಪಟ್ಟ ಅಂತ ಹೇಳ್ತಾ ಇದ್ದಲ್ಲ, ಆಸೆ ಪಡೋದಕ್ಕೆ ಬೇರೆ ವಿಷಯನೇ ಇದೆ. 5 ನಿಮಿಷದಲ್ಲೇ ನನ್ನ ತಲೆ ಎಲ್ಲ ಗಿರ್ರಂದೋಯ್ತು. ಹೋಗ್ಲಿ ಬಿಡು, ಯಾಕೆ ಪಾಪ ಮಾಡ್ಕೊತ್ಯ? ದರ 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 ಧರ್ಮಣ್ಣ ವರ 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 ಕೊಡಣ್ಣ ಕೊಡ್ತಾನೆ. ಹೋಯ್ತೀನಿ ಬಿಡಣ್ಣ, ಯಾಕೆ ಪಾಪ ಮಾಡ್ಕೊತ್ಯ? ಧರ್ಮಣ್ಣ ಯಾವ ಇವೆಲ್ಲ? ನನ್ನ ಮಗ ಆಡಿಟರು ಹೆಬ್ಬೆಟ್ ತಗೊಳೋದಕ್ಕೆ ಇನ್ನೆಷ್ಟೊತ್ತು ಬೇಕು? ಮನೇಲಿ ಕುತ್ಕೊಂಡು ಏನ್ ಮಾಡ್ತಾ ಇದ್ದಾನೆ? ಹೆಬ್ಬೆಟ್ ಗುರ್ತು ತಗೊಳೋದಕ್ಕೆ ಇಷ್ಟೊತ್ತು ಬೇಕಾ? ಕಚ್ಚಡ ನನ್ನ ಮಗ ಏನ್ ಮಾಡ್ತಿರ್ಬೋದು? ಏನಾದ್ರೂ ತೊಂದರೆಗಿಂದ್ರೆ? ಅಣ್ಣ ಏನಾಯ್ತಣ್ಣ? ಏನಿಲ್ಲಪ್ಪ, ತರಕಾರಿ ಬಂತ ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ಹೋಗಿ ನೋಡೋಗು. ಸರಿ ಅಣ್ಣ. ಜೀವಾನಂದ್, ಇದುವರೆಗೂ ಅವ್ರಿಗೆ ಹೆಸರು ಗೊತ್ತಿರಲಿಲ್ಲ. ಈಗ ನನ್ನ ಹೆಸರು ಗೊತ್ತಾಗಿದೆ, ಜೊತೆಗೆ ನನ್ನ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೂಡ ಗೊತ್ತಾಗಿದೆ. ಪೂರ್ತಿ ಡೀಟೇಲ್ಸ್ ಅವ್ರು ಕಲೆಕ್ಟ್ ಮಾಡೋ ಅಷ್ಟರಲ್ಲಿ ನಾವು ಫಾರ್ವರ್ಡ್ ಆಗಿ ಸ್ಟೆಪ್ ತಗೋಬೇಕು. ಸರ್, ನಾನು ಅವ್ರ ಫ್ಯಾಮಿಲಿ ಡೀಟೇಲ್ಸ್ನೆಲ್ಲ ಕಲೆಕ್ಟ್ ಮಾಡ್ಲಾ? ಧರ್ಮರಾಜ್ ಆ ತಾರಾದೇವಿಯವ್ರ ಹಿರಿ ಮೊಮ್ಮಗ, ಭಯಂಕರ ಕ್ರಿಮಿನಲ್. ಇನ್ನೂ ಅವನ ತಮ್ಮಂದ್ರು ಯತಿರಾಜ್, ಕೀರ್ತಿರಾಜ್. ಇವರಿಬ್ರು ಧರ್ಮರಾಜ್ ರೂಟ್ನ ಮಾತ್ರ ಬ್ಲೈಂಡಾಗಿ ಫಾಲೋ ಮಾಡೋರು. ಇನ್ನು ಕೊನೆ ತಮ್ಮ ಪೃಥ್ವಿರಾಜ್, ಇವನ್ ಮಾತ್ರನೇ ಆ ಮನೇಲಿ ಮನುಷ್ಯತ್ವ ಇರೋ ಒಳ್ಳೆ ಹುಡುಗ. ಇವ್ರು 4 ಜನ ಸರಿಯಾಗಿ ಓದಿಲ್ಲ, ಆದರೆ ಇವ್ರ ಹೆಂಡ್ತಿರೆಲ್ಲ ಚೆನ್ನಾಗಿ ಓದಿದ್ದಾರೆ. ಅಂದರೆ ಭಾರ್ಗವಿ, ವಾಣಿ, ಅನಗ, ಜನನಿ ಇವರೆಲ್ಲ ಚೆನ್ನಾಗೇ ಓದ್ಕೊಂಡಿದ್ದಾರೆ. ಆದರೂ ಆ ಮನೆ ಅಡಿಗೆ ಮನೇಲಿ ಮಾತ್ರ ಅರೆಸ್ಟ್ ಆಗಿರೋ ಹೆಣ್ಮಕ್ಳ ಥರ ಬಾಳ್ತಾ ಇದ್ದಾರೆ. ಆದರೆ ಅವರಲ್ಲಿ ನಮ್ಮನ್ನ ರೀಚ್ ಆಫ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇರೋದು ಜನನಿ. ಆ ಮನೆ ಕೊನೆ ಮಗ ಪೃಥ್ವಿರಾಜ್ ವೈಫ್. ಆಸ್ತಿನ ಮತ್ತೆ ಪಡ್ಕೋಬೇಕು ಅನ್ನೋದೇ ಅವ್ರ ಉದ್ದೇಶ ಆಗಿರುತ್ತಾ ಸರ್? ಖಂಡಿತ ಅದೇ ಆಗಿರುತ್ತೆ. ಯಾಕಂದ್ರೆ ಆ 40% ಶೇರ್ನ ತಗೋಬೇಕು ಅಂತ ಆ ಅಜ್ಜಿ ಹಿಂದೆ ಧರ್ಮರಾಜ್ ಹುಚ್ಚುನ್ ತರ ಓಡಾಡ್ತಾ ಇದ್ದಾನೆ. ಜನನಿಗೂ ಅದೇ ಉದ್ದೇಶ ಇರ್ಬೋದು. ಯಾಕಂದ್ರೆ 40% ಶೇರ್ನ ತಗೊಂಡು ಅಜ್ಜಿಗೆ ವಾಪಸ್ ಕೊಡಿಸೋ ಉದ್ದೇಶನೂ ಇರ್ಬೋದು. ಇಲ್ಲದೆ ಇದ್ರೆ
ನಾವೇ ಯಾಕೆ ತಗೋಬಾರ್ದು ಅನ್ನೋ ಉದ್ದೇಶನೂ ಇರ್ಬೋದು. ಅದರಲ್ಲಿ ಯಾವ್ದು ನಿಜ ಅನ್ನೋದು ನನಗೆ ಸರಿಯಾಗಿ ಗೊತ್ತಿಲ್ಲ. ಒಟ್ನಲ್ಲಿ ನಮ್ಮ ಉದ್ದೇಶ ಹೇಗಾದರೂ ಮಾಡಿ ಆ 40% ಶೇರ್ನ ನಮ್ಮ ಕೈಗೆ ತಗೋಬೇಕು ಅನ್ನೋದು. ಸರ್, ಆ 40% ಶೇರ್ ಆಲ್ರೆಡಿ ನಮ್ಮ ಕೈಯಲ್ಲಿ ತಾನೇ ಇದೆ. ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಾವೀಗಲೇ ಒಂದು ಕೆಲಸ ಮಾಡಬೇಕು. ಸದ್ಯಕ್ಕೆ ಆ ಮನೆ ಪರಿಸ್ಥಿತಿ ಏನು, ಆ ಮನೇಲಿ ಯಾರ್ಯಾರಿದ್ದಾರೆ ಅನ್ನೋದು ಕಂಪ್ಲೀಟ್ ಡೀಟೇಲ್ಸ್ ನನಗೆ ಬೇಕು. ಖಂಡಿತ ಸರ್, ಬನ್ನಿ. ಮಾತಾಡ್ತಿದ್ದೀನಿ. ಮಮ್ಮ ಮಮ್ಮ, ಏನ್ ಮಮ್ಮ ಇದು? ಏನ್ ಮಾಡ್ಕೊಂಡೆ ಮಮ್ಮ? ಅದೆಲ್ಲ ಬಿಡ, ಏನೋ ನಿನ್ ವೇಷ? ಮಮ್ಮ, ಅವ್ವ ರಿಪಬ್ಷನ್ಗೆ ಅಂತ ಕೋಟು ಸೂಟ್ ಕೊಡ್ಸಿದ್ರು ಮಮ್ಮ. ಸರಿ, ನೀನ್ ಹೋಗು, ನಾವ್ ಹಿಂದೆನೆ ಬರ್ತೀವಿ. ಅಣ್ಣಯ್ಯ, ಅಣ್ಣಯ್ಯ. ಅವ ಹೆಂಗಿದ್ದೀನವ? ಅಯ್ಯೋ 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 ಅಯ್ಯೋ, ನನ್ ಮುತ್ತಿನ ಚೆಂಡೆ, ಬಂಗಾರ ತುಂಡೆ, ಬೆಣ್ಣೆ ಮುರ್ಕೆ, ಏನ್ ಪಸಂದಾಗಿ ಕಾಣ್ತಿದ್ಯೋ? ತೇಟ್ ಅಮ್ಮನ್ ತರಾನೆ ನನ್ ಕಣ್ಣೆ ಬಿದ್ದೋಯ್ತದೆ. ಇನ್ ಊರವ್ರ ಕಣ್ಣು ಸಿಡಿಸಿಗೆ ಕೈ ಆಗೋಕಿಲ್ವೇ? ಆ ನಿಮ್ಮ ಅಪ್ಪೇನ ಬೊಡ್ಡಿ ಆಯ್ದ, ಅವನೀಸೆ ಯಾಕ್ಬಿಡು. ನಿನ್ನ ಗಂಡ ಎಲ್ಲಮ್ಮ ರಾಮೇಗೌಡ ಕಾಣಿಸ್ತಾನೆ ಇಲ್ಲ? ಅಯ್ಯೋ ಅಣ್ಣಯ್ಯ, ಆ ಬೊಡ್ಡಿ ಐದನ್ ಬಗ್ಗೆ ಜೋನ್ ಕೇಳ್ತೀಯ ಅಣ್ಣಯ್ಯ? ನೀ ಮುಂದೆ ಹೋಗು, ನಾ ಹಿಂದೆನೇ ಬತ್ತೀನಿ ಅಂತ ಹೇಳ್ದವನು ಈಗ ಪೌನ ಮಾಡಿದ್ರೆ ಫೋನ ಆಫ್ ಮಾಡ್ಕೊಂಡ್ ಮಡಿಕೊಂಡವನೇ. ನಾನು ಸೌತಿ ಏನ್ ಹೇಳೆ ತಕೊಂಡವಳು ಐತೆ ನನ್ ಮಗ ಸುಬೇದಾರಂಗೆ ಮಾಡ್ಲಿ. ಅಣ್ಣೋ, ನೀನೇನ್ ದಿಗ್ಲು ಬಿಡ್ಬೇಡಣ. ನನ್ ಮಗನ್ ರೀಸಸ್ಪನ್ ಒಂದ್ ಮುಗಿಲಿ, ನಾನೇ ಅವಳ ಮನೆಗೆ ಹೋಗಿ ಆ ನನ್ ಸೌತಿಗ್ 4 ಮಡ್ಗಿ ಆ ನನ್ ಸುಬೇದಾರನ್ ಎತ್ತಾಕೊಂಡ್ ಬರ್ತಾ ಇರ್ತೀನಿ, ನೋಡ್ತಾ ಇರು. ಇದು ಬೇರೆ, ನಿಮ್ಮಿಬ್ಬರ ಮಧ್ಯೆ ಸಿಕ್ಕಾಕೊಂಡು ನನ್ ಪ್ರಾಣ ಹೋಗ್ತಾ ಇದೆ. ಸರಿ, ಅವನ್ ಬರೋವಾಗ ಬರ್ಲಿ ಬಿಡಮ್ಮ. ಆದ್ರೆ ಅವನ್ ಯಾಕೆ ಬರ್ಲಿಲ್ಲ ಅಂತ ಜನ ಕೇಳಿದ್ರೆ ನಾನು ಉತ್ತರ ಕೊಡ್ಬೇಕಲ್ಲ, ಅದಕ್ಕೆ ನಾನೇನ್ ಮಾಡ್ಲಿ? ನೀನ್ ಬೇರೆ ತರ ಹೇಳಿದ್ರೆ, ನಾನ್ ಬೇರೆ ತರ ಹೇಳಿದ್ರೆ ಮರ್ಯಾದೆ ಇರೋದಿಲ್ಲ. ಅಯ್ಯೋ, ಅವನ್ ಬಗ್ಗೆ ಎಲ್ಲ ಯೋಚನೆ ಮಾಡಕ್ ಆಯ್ತದ? ನಮ್ಮ ದನು ಕುಡ್ ದನ್ಗರ್ ನನ್ ಮಗ ಅವನು. ಅವನ್ ಬಗ್ಗೆ ಯೋಚನೆ ಮಾಡಿ ಮಾತಾಡಂಗ್ ಮಾಡ್ಬಿಟ್ಟ ಸುಬೇದಾರ. ಅವ ನಾನ್ ನೋಡಿ ಎಷ್ಟು ಸಂದಾಗಿ ಇವನೇ, ನನ್ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ಟು ಅಪ್ಪನ ಬಗ್ಗೆ ಮಾತಾಡ್ತಿದ್ಯಲ್ಲ. ಅಯ್ಯೋ ಸುಂದ್ರ, ನಿಂಗೆಲ್ಲ ಕಮ್ಮಿ ಆಗೋದೆ? ತೇಟು ಈ ಫಿಲಮ್ನಾಗೆಲ್ಲ ಮಾಡ್ತಾರಲ್ಲ ಹೀರೋಗಳು, ಹಂಗಿದ್ಯಾ ಕಣ ಅದು. ಹಿಂದಿ ಅದ್ಯಾವ್ದೋ ಯಾರೋ ಏನೋ ಅಂತಾರಲ್ಲೋ, ಕಾನ್ಗಳು ಏನೋ. ಮಮ್ಮ, ಯಾಕೆ ಮಮ್ಮ ಕೆಮ್ತಾ ಇದ್ದೀರಾ? ಏನಾಯ್ತು? ಏನಿಲ್ಲಪ್ಪ, ಸುಮ್ಮನೆ ಕೆಮ್ಮಂತಷ್ಟೇ. ಏನ್ ಅಮ್ಮ ಮಗ ಇಬ್ರು ಸೇರ್ಕೊಂಡು ನಾಟಕ ಮಾಡ್ತಾ ಇದೀರಾ? ಯಾಕೆ ಕನ್ನಡದಲ್ಲಿ ಯಾರು ಹೀರೋಗಳೇ ಇಲ್ವಾ? ಅವ್ರ ಹೆಸರುಗಳು ನಿಮ್ಗೆ ಬಯಲ್ ಬರಲ್ವಾ? ಅದ ಹಂಗಲ್ಲ ಅಣ್ಣಯ್ಯ, ನಾನು ಯೋಳಕ್ ಬಂದೆ. ಹೋಗ್ರಮ್ಮ, ಹೋಗಿ ಆಗೋ ಕೆಲಸ ನೋಡಿ. ರಿಸೆಪ್ಷನ್ಗೆ ಟೈಮ್ ಆಯ್ತು. ಅಯ್ಯೋ ಶಿವನೇ, ಬಂದಿಸೇನೆ ಮರ್ತೋದೆ. ನಾನು ಅದನ್ನ ಹೇಳುವ ಅಂತ ಕಣನೆ ಬಂದಿದ್ದು ಕಣಯ್ಯ. ಏನದು? ಅಣ್ಣಯ್ಯ, ಈ ನೋಡು, ಈ ಸೀರೆನ್ ತಗೊಂಡೋಗಿ ನಿನ್ ತಂಗಿತವ ರೀಸಸ್ ಬಂದ್ ಉಟ್ಕೊಂಬ ಅಂತ ಹೇಳಿದ್ರೆ ಮಕ್ಕ ಕೊಡ್ದಂಗ ಆಗಕ್ಕಿಲ್ಲ ಅಂತ ಮೂತಿ ತಿರುಗ್ತಾಳೆ ಗೋರಿ ಸುಂದ್ರಿ. ಇದ್ರಲ್ಲಿ ನಾನು ತಂದಿರೋ ಸೀರೆ ಕಲರ್ಗೂ ನನ್ ಮಗ ಹಾಕಿರೋ ಬಟ್ಟೆ ಕಲರ್ಗೂ ಹೆಂಗ್ ಹೊಂದ್ಕೆ ಆಯ್ತದೆ ಗೊತ್ತಾ? ಇಬ್ರು ರಾಜ ರಾಣಿ ತರ ಕಾಣ್ತಾರೆ. ಆದ್ರೆ ನಿನ್ ತಂಗಿ ಅವಳಲ್ಲ, ಸುಪ್ನಾತಿ ಸುಬ್ಬಿ ಆಗಕ್ಕಿಲ್ಲ ಅಂತ ಗಾನ ಆಡ್ತಾವಳೆ ನೋಡಣಯ್ಯ. ಇದನ್ ತಗೊಂಡೋಗಿ ನಿನ್ ತಂಗಿಗ್ ನೀನ ಕೊಟ್ಬಿಟ್ಟು ಅದೇನೋ ಉಡ್ಸಿ ಪುಡ್ಸಿ ಕರ್ಕೊಂಬ ಹೋಗಪ್ಪ. ಇದಕ್ ನಾನು ಹೋಗ್ಬೇಕಾ? ಹ್ಞೂ ಕಣಯ್ಯ, ನೀನಯ್ಯ ಹೋಗ್ಬೇಕು. ನಾ ಯಾಕೆ ಹೇಳ್ತಿದೀನಿ ಅಂದ್ರೆ, ನಾನ್ ಹೋಯ್ತೀನ, ಅವಳು ಏನೋ ಮೂತಿ ತಿರುಗ್ತಾಳ, ನಾನು ಕ್ವಾಪ್ ಬತ್ತದ, ನಾನೇನೋ ಬಾಯಿ ಬೊಂಬಾಯಿ ಮಾಡ್ಕೊಂಡ್ ಮಾತಾಡ್ತೀನ. ಆಮೇಲೆ ಯಾಕೆ ಬೇಕಪ್ಪ, ಝಾನ್ಸಿ ರಾಣಿ ಬಾಯಿ ದೊಡ್ದು ಊರೆಲ್ಲ ಕಿಸ್ಕೊಂಡ್ ಮಾತಾಡ್ತಾಳೆ. ಬೊಂಬಾಯಿ ಹಂಗೆ ಹಿಂಗೆ ಅಂತೆಲ್ಲ ಇಲ್ದರ ಮಾತಾಡ್ತಾರೆ. ಇವೆಲ್ಲ ನಂಗೆ ಬೇಕೇನಣ್ಣಯ್ಯ? ಅದಕ್ಕೆ ನೀನೇ ಹೋಗ್ಬಿಟ್ ಬಾ.
ಕೀರ್ತಿ ಈ ಸೀರೆನ್ ತೊಗೊಂಡೋಗಿ ಐಶನ್ ಉಟ್ಕೊಂಬರ ಕೇಳ. ಅಣ್ಣ ನಾನು ಹೆಂಗಣ ಹೇಳಿ ಅದನ್ನ? ಈಗ ತಾನೇ ಹೇಳ್ತಾ ಇದ್ದೆ ಹೋಗಿ ಅವ್ರ ರೂಮಲ್ಲಿ ಕುತ್ಕೊಂಡಿರು ಅಂತ. ಅದಕ್ಕೆ ಹೇಳ್ತಾ ಇದ್ದೀನಿ, ಈ ಸೀರೆ ಕೊಟ್ಬಿಟ್ಟು ಆ ರೂಮಲ್ಲಿ ಕುತ್ಕೊಂಡಿರು. ಹೋಗಿ ಹೋಗಿ ಎಲ್ಲರೂ ಹೋಗಿ ನಡೀರಿ, ಎಲ್ಲ ನಡೀರಿ. ಮಮ್ಮ ನಾನು ಬರ್ಲಾ? ನೀನ್ ಯಾಕ ಬರ್ತೀಯ? ಮಮ್ಮ ನನ್ ಬಾರ್ ಬಿಡಲ್ಲ ನೋಡಕ್ಕೆ ಮಮ್ಮ. ಏನ್ಡಲ್ಲ? ಅದು ಅಂದ್ರೆ ಗೊಂಬೆ ಗೊಂಬೆ ಮಮ್ಮ. ಮಗನೆ ಡಾಲ್ ತಗೊಂಡು ಡೋಲ್ ಹಿಡಿಯುವಂತ ಬರ್ಲೇ ಮುದೇವಿ. ಲವ್ ಅದೇನೋ ಕಟ್ಟಿನ ಕೈಲಿ ಹಿಡ್ಕೊಂಡಿದ್ಯಲ್ಲ ಅದನ್ನ ಇಲ್ಲೇ ಇಟ್ಬಿಟ್ಟವಪ್ಪ. ಬಂದಿರೋರ್ ಮುಂದೆ ನನ್ನ ಮರ್ಯಾದೆ ಕಳಿಬೇಡ. ಎಲ್ಲಾರ ಕಾಟನು ತಡ್ಕೊಳ್ಳೋ ಅಷ್ಟರಲ್ಲಿ ಏನಾದರೂ ಒಂದು ಮೆಟ್ಕೊಂಡ್ಬಿಡುತ್ತೆ ಅಂತ ನನಗೆ ಭಯ ಆಗ್ತಾ ಇದೆಯಪ್ಪ. ನಿನ್ನ ಹೆಂಡ್ತಿಗೊಂದು ಫೋನ್ ಮಾಡ್ಬಿಟ್ಟು ಅವಳು ಯೋಚನೆ ಮಾಡೋಕ್ಕೂ ಟೈಮ್ ಕೊಡಬಾರ್ದು. ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾರೆ. ಅವಳು ಗೊತ್ತಿಲ್ಲದೆ ಏನಾದರೂ ಒಂದು ವಿಷಯ ಬಾಯ್ಬಿಟ್ಬಿಡ್ತಾಳೆ. ಸರಿ ಅಣ್ಣ. ನೋಡ್ತಾ ಇರೋ, ಅವಳಿಗೆ ಗೊತ್ತಾಗದೇ ಇದ್ದಂಗೆ ವಿಷಯನ ಹೊರಗಡೆ ಬಿಟ್ಬಿಡ್ತಾಳೆ. ಫೋನ್ ಮಾಡು. ಸರಿ ಅಣ್ಣ. ಹಲೋ, ಸರಿಯಪ್ಪ ಆಯ್ತು, ನಾನ್ ನೋಡ್ಕೊಳ್ತೀನಿ ಅಂತ ಹೇಳ್ತಾ ಅಲ್ವಾ, ಇಡು. ಅಕ್ಕ ಏನಾಯ್ತು? ವಾಣಿ ಅಕ್ಕ ಅವ್ರ ಅಮ್ಮಂಗೆ ಡ್ರಿಪ್ಸ್ ಹಾಕ್ಬೇಕಾದ್ರೆ ಬ್ಲಡ್ ಬಂತಂತೆ ಜನನಿ. ಅಯ್ಯಯ್ಯೋ, ಆಮೇಲೆ ಡ್ರಿಪ್ಸ್ ಹಾಕೋದಿಕ್ಕೆ ನರನೇ ಸಿಗ್ಲಿಲ್ವಂತೆ. ಅರ್ಧ ಗಂಟೆ ಹುಡ್ಕೋದ್ರು ಸಿಗ್ಲಿಲ್ವಂತೆ. ಕಡೆಗೆ ಈಗ ಸಿಕ್ಕಿದ್ಯಂತೆ. ಡ್ರಿಪ್ಸ್ ಹಾಕಿದಾರೆ, ಆರಾಮಾಗಿದ್ದಾರೆ ಅಂತ ಹೇಳಿದ್ರು. ಆಮೇಲೆ ವಾಣಿ ಅಕ್ಕನೂ ಅಲ್ಲೇ ಇರೋದ್ರಿಂದ ತುಂಬಾ ಹೆಲ್ಪ್ ಆಗ್ತಿದೆ ಅಂತ ಹೇಳಿದ್ರು. ಒಂದ್ ಸ್ವಲ್ಪ ಹೊತ್ತು ಬಿಟ್ಟು ಕಳಿಸ್ಕೊಡ್ತೀನಿ. ಆಮೇಲೆ ನಮ್ಮಪ್ಪ ಅಮ್ಮನೂ ಅಲ್ಲೇ ಇದ್ದಾರೆ, ನಾಳೆ ಬೆಳಿಗ್ಗೆ ಬರ್ತೀವಿ ಅಂತ ಹೇಳಿದ್ರು. ಅತ್ಗೆ ಏನು ಅರ್ಜೆಂಟ್ ಇಲ್ಲ, ನಿಧಾನವಾಗಿ ಮಧ್ಯಾಹ್ನದ ಮೇಲೆ ಬಂದ್ರೆ ನಡೆಯುತ್ತೆ. ಏ ಆಯುಷು, ನಾಳೆ ಮಧ್ಯಾಹ್ನದ ಮೇಲೆ ನಾವೆಲ್ಲಿರ್ತೀವಿ ಅನ್ನೋದೇ ನಮಗ್ ಗೊತ್ತಿಲ್ಲ. ಇನ್ನು ಅವ್ರೇನ್ ಮಾಡ್ತಾರ ಬಿಡು. ಬಂದು ನೀನ್ ಬೇರೆ ಹೀಗೆಲ್ಲ ಮಾತಾಡಿ ಎಲ್ಲ ಹಾಳು ಮಾಡ್ಬಿಡ ಕಣೆ. ವಾಣಿನ ಕೆಲಸ ಮುಗಿದ್ಮೇಲೆ ಆದಷ್ಟು ಬೇಗ ಬಂದು ಸೇರ್ಕೊಳಕ್ ಹೇಳು. ಇಲ್ಲಾಂದ್ರೆ ಪ್ರಶ್ನೆ ಕೇಳಿ ಕೇಳಿ ಇವರೆಲ್ಲ ನನ್ನ ಸಾಯಿಸ್ಬಿಡ್ತಾರ ಕಣೆ. ಅಯ್ಯ, ಆಗ್ಲೇ ಕೇಳಕ್ ಶುರು ಮಾಡ್ಬಿಟ್ಟಿದಾರತ್ತೆ. ಇಷ್ಟೊತ್ತು ಯತಿ ಬಾವ ವಾಣಿ ಅಕ್ಕಗ್ ಫೋನ್ ಮಾಡಿ ಏನು ಎತ್ತ ಅಂತ ಕೇಳಿದ್ದನ್ನೇ ಕೇಳಿ ಕೇಳಿ ತಲೆ ತಿಂತಾ ಇದ್ರಂತೆ. ವಾಣಿ ಅಕ್ಕ ಹೇಗೋ ಏನೇನೋ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ದಾರೆ. ನಾನು ಹೇಳಿರೋ ಈ ನನ್ನ ಮಕ್ಕಳು ಸುಮ್ಮನೆ ಬಿಡಲ್ಲ ಅಂತ. ನಿಮ್ ಮಕ್ಳು ತಾನೆ, ಅದ್ ಹೆಂಗ್ ಸುಮ್ನೆ ಬಿಟ್ಬಿಡ್ತಾರೆ. ಏಯ್ ಅತ್ತೆ, ಎಲ್ರೂ ಸೀರಿಯಸ್ ಮೂಡಲ್ಲಿ ಇದ್ರಲ್ಲ, ಅದಕ್ಕೆ ನಗ್ಲಿ ಅಂತ ತಮಾಷೆ ಮಾಡ್ದೆ, ಜೋಕ್ಸ್ ಮಾಡ್ದೆ ಅಷ್ಟೇ. ನೀನ್ ಜೋಕ್ ಮಾಡಿ ಗುಡ್ಡೆ ಹಾಕಿದ್ ಸಾಕು. ನೀವ್ ಆಚೆ ನಿಂತ್ಕೊಂಡು ನಾವ್ ಮಾತಾಡಿದೆಲ್ಲ ಕೇಳಿಸ್ಕೊಂಡ್ಬಿಟ್ರಾ? ಓಹೋ, ಕೇಳಿಸೋದಕ್ಕೆ ನೀನೇನ್ ಜೋರಾಗ ಮಾತಾಡ್ತೀಯ? ಕೇಳಿಸಿರೋ ಒಂದೆರಡು ಬಿಟ್ಟು ಕೇಳ್ತಾ ಇದ್ದೆ. ಕೀರ್ತಿ, ಯಾಕಪ್ಪ ನೀನು ನಿಮ್ಮ ಅಣ್ಣ ಇಬ್ರು ಯಾವಾಗ್ಲೂ ಕೆಣ್ಣನ ಬಾಯಲ್ಲಿ ಇಟ್ಕೊಂಡಿರೋ ತರ ಮಾತಾಡ್ತಿರಲ್ಲ? ಈಗ ಬಂದ ವಿಷಯ ಏನು ಅಂತ ಹೇಳು. ಐಶು ಬೇಬಿ, ಹೌ ಇಸ್ ಮೈ ಕೋಟ್? ಅಯ್ಯೋ ಮೂಟವಿ ನನ್ ಮಗನ, ನಿಮ್ಮಪ್ಪ ಮಲ್ಲೇಶ್ವರಮಿಂದ ನನ್ ಖರ್ಚು ನೆಟ್ಟಾಕ ಸೊಂಟಗ್ ನೆಟ್ಟಾಕೊಂಡಿದ್ಯಲ್ಲೋ. ಅವ ಪ್ಯಾಷನ್, ಅವ ಪ್ಯಾಷನ್. ನಿನ್ ಪ್ಯಾಷನ್ ನನ್ ಲಕ್ನ ಸಿಗಾಕ. ಯಮ್ಮಕ್ಕ, ಹೇಗ್ ಕಾಣಿಸ್ತಾ ಇದ್ದೀನಿ? ನಮ್ ಮುತ್ತಾತ ಎಲ್ಲ ನೆನ್ಪಾಗ್ತಾ ಇದಾರಪ್ಪ. ಏನ್ ಹೇಳ್ತಾ ಇದೀಯಕ್ಕ? ಲೇ ಪೆಕ್ಕರ್ ನನ್ ಮಗನೇ, ನಿನ್ ಕೋಟ್ ಬಗ್ಗೆನೆ ಮಾತಾಡ್ತಾಳ ಅವಳು. ಇಲ್ಲಪ್ಪ, ಅಯ್ಯೋ ಬಂಗಾರ, ಏನ್ ಸಖತ್ ಕಾಣ್ತಿದ್ಯಾ ಗೊತ್ತಾ? ನಂದೆರಡು ಕಣ್ ಸಾಲ್ತಿಲ್ಲ ನೋಡಕ್ಕೆ. ಅವ ದೃಷ್ಟಿ ತೆಗಿವ. ಐಶು ಬೇಬಿ, ಹೌ ಇಸ್ ಮೈ ಲುಕ್? ನೀನೇನು ಹೇಳ್ತಾನೆ ಇಲ್ಲ ನೋಡು, ಮರ್ಯಾದೆಯಾಗಿ ಇಲ್ಲಿಂದ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಿನ್ ಮರ್ಯಾದೆ ತೆಗೆದ್ಬಿಡ್ತೀನಿ. ಬೇಬಿ, ನೀನ್ ಕೋಪ ಮಾಡ್ಕೊಂಡ್ರು ನೋಡು ಹೇಗ್ ನೀನು ಈ ಹೂವಿನ ತರನೇ ಸುಂದರವಾಗಿ ಮುದ್ದ ಕಾಣಿಸ್ತಾ ಇದ್ಯಾ.
ಏ ತಗ ಮಕ್ಕುಗಿತ್ತಳ್ ವರ್ಷಕ ಬೆವರ್ಸಿ ನನ್ ಮಗನೇ. ಅವಳು ನಾಯಿ ತರ ನಿನ್ನ ದೂರ ತಳ್ತಾನೆ ಅವಳೆ. ಇವನ್ ಮೈ ಮೇಲೆ ಬಿಟ್ಟಂಗ್ ಹೋಯ್ತಾನೆ ಅವನೇ. ನೀನ್ ಹೋಗ್ಬಿಟ್ರೆ ನನ್ ಯಾಕಡ ಸಿಗಾಕ. ಅವ ಇದೆಲ್ಲ ನಿಂಗೆ ಗೊತ್ತಾಗಲ್ಲ ಕಣವ. ಇದನ್ನೇ ಲವ್, ಪ್ರೇಮ್, ಕಾದಲ್, ಇಶ್ಕ್, ಮೊಹಬ್ಬತ್